ಮೊದಲನೇ ಮುದ್ರಾ ಸುದ್ದಿ ಮುದ್ರಾ. ಇದು ಮುಂಚೆ ನಾನು ಒಂದು ಕ್ಲಾಸಲ್ಲಿ ಹೇಳಿದ್ದೀನಿ, ಮತ್ತೆ ಮತ್ತೆ ಈಗ ಹೊಸಬರಿದ್ದಾರೆ, ಅದಕ್ಕೋಸ್ಕರ ಅವ್ರಿಗೋಸ್ಕರ ಹೇಳ್ತೀನಿ. ಸುದ್ದಿ ಮುದ್ರಾ. ಸುದ್ದಿ ಮುದ್ರಾ ಏನ್ ಮಾಡತ್ತೆ ಸ್ನೇಹಿತರೆ? ಸುದ್ದಿ ಮುದ್ರಾ ಒಂದು 20 ನಿಮಿಷ, 20ರಿಂದ 30 ನಿಮಿಷ ಪ್ರತಿ ದಿವಸ ಕೂತ್ಕೊಂಡ್ರೆ ಒಂದು 20ರಿಂದ 30 ನಿಮಿಷ ಬೆಳಗ್ಗೆ ಆದ್ರೂ ಸಾಯಂಕಾಲ ಮಾಡಿ. ಆಮೇಲೆ ಇದೇನ್ ಮಾಡತ್ತೆ ಅಂದ್ರೆ ನಮ್ಮ ದೇಹವನ್ನು ಸ್ವಚ್ಛಗೊಳಿಸುತ್ತದೆ, ದೇಹವನ್ನು ಚುರುಕಾಗಿಡ್ತದೆ. ನೋಡಿ, ಈ ಎರಡು ತುಂಬಾ ಫಲಿತಗಳು. ಆಮೇಲೆ ಇದು ನೀವು ಫಾಸ್ಟಿಂಗ್ ಯಾವಾಗ ಮಾಡ್ತಿರೋ, ಫಾಸ್ಟಿಂಗ್ ಮಾಡ್ತಿರಲ್ಲ, ಉಪವಾಸ, ಆ ಸಮಯದಲ್ಲಿ ಉಪಯೋಗಿಸ್ಕೊಳ್ಳಿ. ಈ ಮುದ್ರಾ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಏನ್ ಮಾಡುತ್ತೆ ಗೊತ್ತಾ? ದೇಹದಿಂದ ಎಲ್ಲಾ ತ್ಯಾಜ್ಯ ವಸ್ತುಗಳು, ಭಾರ ಲೋಹಗಳನ್ನು ಆಚೆ ಕಡೆ ತಗೊಂಡ್ ಬರ್ತದೆ, ಆಚೆ ಕಡೆ ಕಲಿಸ್ಕೊಡ್ತದೆ. ಅಂದ್ರೆ ದೇಹ ಅತಿ ವೇಗವಂತವಾಗಿ ಏನಾಗತ್ತೆ, ರಿಸೈಕಲ್ ಆಗತ್ತೆ, ಒಂಥರ ಕ್ಲೀನ್ ಆಗ್ಬಿಡ್ತದೆ, ಸ್ವಚ್ಛಗೊಳಿಸ್ಕೊಂತದೆ. ಇದು ಅದ್ಭುತವಾದ ವಿಷಯ. ಅಂದ್ರೆ ನಮ್ಮ ಕರ್ಲಿಗೆ ಸಂಬಂಧಿತ, ಈ ಕರ್ಲಿಗೆ ಸಂಬಂಧಿತ ಯಾವುದೇ ವ್ಯಾಧಿಗಳಿದ್ರೂ ತೊಲಗಿಸ್ತದೆ, ರಿಲೀಫ್ ಆಗತ್ತೆ ಕಂಪ್ಲೀಟು. ಯಾವುದಿಂದ? ಈ ಒಂದು ಮುದ್ರದಿಂದ, ಸುದ್ದಿ ಮುದ್ರ. ಸುದ್ದಿ ಮುದ್ರ ಮಾಡೋ ವಿಧಾನ ನೋಡ್ಕೊಳ್ಳಿ. ಫಸ್ಟ್ ಸರಸರ ಮುದ್ರೆ ಇಡಬೇಕು. ಸರಸರ ಮುದ್ರೆ ಹೆಂಗ್ ಮಾಡ್ತೀವಿ? ಈ ರೀತಿಯಲ್ಲಿ. ಇದು ಸರಸರ ಮುದ್ರ ಅಲ್ವಾ? ಇಲ್ಲಿ ಇಲ್ಲಿ ತಗೊಂಡೋಗಿ ನಮ್ಮ ಹೆಬ್ಬೆರ್ಲಿದೆಲ್ಲ, ಹೆಬ್ಬೆರ್ಲು ಈ ಬುಡಿಮೆದಲ್ಲಿ ಇಡಬೇಕು. ಈ ಬುಡಿಮೆದಲ್ಲಿ ಮಧ್ಯದಲ್ಲಿ ಸರಸರ ಮುದ್ರ ಅಂದ್ರೆ ಏನ್ ಗೊತ್ತಾ? ಈ ಎರಡು ಬೆರಳು ಒಂದು ಕಡೆ, ಈ ಎರಡು ಬೆರಳು ಒಂದು ಕಡೆ, ಹೀಗೆ ವಿ ಸೇಪ್. ಓಕೆ. ಆದ್ಮೇಲೆ ಈ ಈ ಹೆಬ್ಬೆರಳು ತಗೊಂಡೋಗಿ ಮಧ್ಯದಲ್ಲಿ ಸೆಂಟ್ರಲ್ಲಿ ನೋಡಿ, ಇಲ್ಲಿ ಹೀಗೆ ಇಡಬೇಕು. ಇದೇ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿ, ಎಲ್ಲರೂ ನೋಡ್ಕೊಳ್ಳಿ. ಅಂದ್ರೆ ಇಲ್ಲಿ ಈ ಎರಡು ಜೋಡಿ ಮಾಡಬೇಕು. ಈ ಕಡೆ ತೋರ್ ಬೆರಳು ಮತ್ತೆ ಮಧ್ಯ ಬೆರಳು, ಈ ಕಡೆ ಉಂಗರ ಬೆರಳು ಮತ್ತೆ ಕಿರು ಬೆರಳು ಜೋಡಿ ಮಾಡಬೇಕು. ವಿ ಸೇಪ್. ಫಸ್ಟ್ ವಿ, ಈ ತರ ವಿ ಮಾಡ್ಕೊಳ್ಳಿ. ಫಸ್ಟ್ ವಿ ಮಾಡ್ಕೊಳ್ಳಿ. ಓಕೆ. ವಿ ಮಾಡ್ಕೊಂಡ್ಮೇಲೆ ತಗೊಂಡೋಗಿ ಇಲ್ಲಿ ಇಡಬೇಕು. ಸ್ವಲ್ಪ ಕಷ್ಟ ಇರತ್ತೆ, ಪ್ರಯತ್ನ ಮಾಡಿ ನೋಡಿ. ಇದು ಇಂಥ ಅದ್ಭುತ ಮುದ್ರೆ ಇದು. ಓಕೆ. ಸೊ ಇದ್ರ ಶುದ್ಧಿ ಮಾಡುತ್ತೆ, ನಿಮ್ಮ ದೇಹವನ್ನು ಶುದ್ಧಿ ಮಾಡುತ್ತೆ. ಎಸ್ಪೆಷಲಿ ಫಾಸ್ಟಿಂಗ್ ಟೈಮಲ್ಲಿ ಉಪಯೋಗಿಸ್ಕೊಂಡ್ರೆ ತುಂಬಾ ಒಳ್ಳೆ ಫಲಿತ ಸಿಗುತ್ತೆ ನಿಮಗೆ. ಅದಕ್ಕೋಸ್ಕರ ಇದನ್ನ ಅಳವಡಿಸ್ಕೊಳ್ಳಿ. ರೈಟ್.